ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಮಾಡಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ. ಫೈನಲಿ ನಿಮಗೋಸ್ಕರ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ತುಂಬ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್. ಅದು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂದರೆ ನೀವು ತುಂಬ ಈಸಿ 28 ಮಾರ್ಕ್ಸ್ ತೆಗೆಯೋದ್ರಲ್ಲಿ ಚಿಂತೆನೇ ಬೇಡ. ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ. ನಿಯರ್ಲಿ ನೀವು 40 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ. ಜಸ್ಟ್ ಸಿಂಪಲಾಗಿ ಯಾವುದೇ ಕ್ವಶನ್ ಆನ್ಸರ್ಸ್ ಇಲ್ಲ, ಲೆಸನ್ಸ್ ಇಲ್ಲ, ಏನಿಲ್ಲ, ಬರೀ ಗ್ರಾಮರಲ್ಲೇ ಇಂಥ ಚಿಕ್ಕ ವಿಷಯದಲ್ಲೇ ನೀವು ಆರಾಮಾಗಿ 40 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಟ್ರಸ್ಟ್ ಮೀ, ಇಫ್ ಪಾಸಿಬಲ್ ವಾಚ್ ದಿಸ್ ಕಂಪ್ಲೀಟ್ ವಿಡಿಯೋ. ಈ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ಯಾಕಂದರೆ ನಾನು ಪ್ರತಿ ವರ್ಡು ಇಂಪಾರ್ಟೆಂಟು, ಪ್ರತಿ ಕ್ವಶನ್ ಕೂಡ ಇಂಪಾರ್ಟೆಂಟ್ ನಿಮಗೆ. ನೀವು ಇದನ್ನು ಕಂಪ್ಲೀಟಾಗಿ ನೋಡಿದ್ದೀರ, ಒಂದು 8 ಮಿನಿಟ್ಸ್ 6 ಮಿನಿಟ್ಸ್ ವಿಡಿಯೋ ಇರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದರೆ ನೀವು ಎಕ್ಸಾಮಲ್ಲಿ 40 ಮಾರ್ಕ್ಸ್ ತೆಗೆಯೋದ್ರಲ್ಲಿ ಇನ್ನೊಂದು ಮಾತೇ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇನು ಪಾಸಿಂಗ್ ಪ್ಯಾಕೇಜ್ ನೋಡೋಕ್ಕೂ ಮುಂಚೆ ನೀವು ಇದೇ ಥರದ ಎಲ್ಲ ನೋಟಿಫಿಕೇಷನ್ಸ್ಗೋಸ್ಕರ ಅಥವಾ ಎಲ್ಲ ಪಾಸಿಂಗ್ ಪ್ಯಾಕೇಜಸ್ ಕನ್ನಡ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಆಗಲಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ನೀವು ಪ್ರತಿ ಸಬ್ಸ್ಕ್ರೈಬ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಜನ ನೋಡ್ತಿದ್ದೀರೋ, 30 ಜನ 40 ಜನ, ಎಷ್ಟು ಜನ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಜಸ್ಟ್ ಒಂದೇ ಒಂದು ಸೆಕೆಂಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಅಷ್ಟೇ ನಿಮ್ಮ ಹತ್ರ ಕೊರೋ ಒಂದು ಹೆಲ್ಪು. ಅಷ್ಟು ಮಾಡಿದ್ರೆ ನಮ್ಗೆ ತುಂಬ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ನಮಗೆ ಪ್ರಯತ್ನ ಮಾಡ್ತೀವಿ. ಇಂಗ್ಲೀಷ್ ಅಂದಿದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ಲೆಟರ್ ತುಂಬ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಆರಾಮಾಗಿ ಜಸ್ಟ್ ಸಿಂಪಲ್ ಸ್ಟೆಪ್ಸಿಂದ 5 ಮಾರ್ಕ್ಸ್ ನೀವು ತೊಗೊತೀರಿ ಇದರಲ್ಲಿ ಲೆಟ್ರಲ್ಲಿ. ಅದು ಲಾಸ್ಟ್ ಮೇನ್ ಆಗಿರುತ್ತೆ. ಲೆಟ್ರು 38ನೇ ಕ್ವಶನ್ ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಇದರಲ್ಲಿ ಚಾಯ್ಸ್ ಇರುತ್ತೆ, 2 ಕ್ವಶನ್ಸ್ ಚಾಯ್ಸ್ ಇರ್ತಾವೆ ನಿಮಗೆ. ಫಸ್ಟಲ್ಲಿ ನೋಡಿ, ಇಮ್ಯಾಜಿನ್ ಯು ಆರ್ ರಾಜು ಆರ್ ರಶ್ಮಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಎತ್ತಿಬೇಳೆ ಅಂತ ಇದೆ. ಇದೇ ಅಡ್ರೆಸ್ನ ನೀವು ಫ್ರಮ್ ಅಡ್ರೆಸ್ಗೆ ಬರಿಬೇಕಾಗ್ತೈತಾ. ಫ್ರಮ್ ಅಂತ ಇರುತ್ತಲ್ಲ, ನಿಮ್ಮ ಹೆಸರು ಬರೀಬಾರ್ದು. ನೆನ್ಬಿಟ್ಕೊಳ್ಳಿ, ನಿಮ್ಮ ಹೆಸರು ಕಂಪಲ್ಸರಿ ಬರೀಲೇಬಾರ್ದು. ಯಾಕೆ ಅಂದರೆ ನಿಮ್ಮ ಹೆಸರು ಬರೆಯೋದ್ರಿಂದ ನಿಮ್ಗೆ ಇಡೀ ಲೆಟರ್ ರಾಂಗ್ ಹಾಕಿ 0 ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ಇಲ್ಲೇನು ಹೆಸರು ಕೊಟ್ಟವ್ರು ಅದೇ ಹೆಸರನ್ನೇ ಬರೀಬೇಕು. ಬಾಯ್ಸ್ ಆಗಿದೆ ರಾಜು ಅಂತ, ಗರ್ಲ್ಸ್ ಆಗಿದೆ ರಶ್ಮಿ ಅಂತ, 10th ಸ್ಟ್ಯಾಂಡರ್ಡ್ ಅಂತಲೇ ಬರೀಬೇಕು. ಗೌರ್ಮೆಂಟ್ ಹೈಸ್ಕೂಲೇ ಬರೀಬೇಕು, ನಿಮ್ಮ ಸ್ಕೂಲ್ ಹೆಸರೆಲ್ಲ ಬರೀಬಾರ್ದು, ಹತ್ತಿಬೇಳೆ ಅಂತಲೇ ಬರೀಬೇಕು. ಇಷ್ಟು ಬರ್ದಿದ್ದಾದಮೇಲೆ ನೆಕ್ಸ್ಟ್ 2 ಅಡ್ರೆಸ್ಸು ಅವ್ರು ಯಾರಿಗೆ ಬರೆಯೋಕ್ಕೆ ಹೇಳ್ತಾರೆ. ಇಲ್ಲಿ ಫಾದರ್ ಅಂತಿದೆ, ಫಾದರ್ಗೆ, ಅಥವಾ ಅದು ನೆಕ್ಸ್ಟ್ ಅದು ಇನ್ನೊಂದು ಲೆಟ್ರು. ಫಾರ್ಮಲ್ ಲೆಟ್ರಲ್ಲಿ ನೀವು ಪಂಚಾಯತ್ ಚೇರ್ಮನ್ಗೆ ಬರೀಬೇಕಾಗಿರುತ್ತೆ. ಪಂಚಾಯತ್ ಚೇರ್ಮನ್ ಅಂತ ಬರೀತೀರಾ, ಅರ್ಥ ಆಯ್ತಾ. ಹತ್ತಿಬೇಳೆ ಅಂತ ಬರೆದು ನೆಕ್ಸ್ಟು ಡೇಟ್ ಹಾಕ್ತೀರಾ. ಅದಾದಮೇಲೆ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಹಾಕ್ತೀರಾ, ಅಥವಾ ಡಿಯರ್ ಸರ್ ಅಂತಲೂ ಹಾಕ್ತಿರ್ತಾರೆ. ಅದಾಗಿದೆ ಸಬ್ಜೆಕ್ಟ್ ಬರೀತೀರಾ, ಒಂದು ಲೈನ್ ಸಬ್ಜೆಕ್ಟ್ ಬರೀತೀರಾ. ಸಬ್ಜೆಕ್ಟ್ ನಂತರ ಏನು ಬರೀತೀರಾ, ಒಂದು ಟು ವಿತ್ ದ ರೆಫರೆನ್ಸ್ ಆಫ್ ಎಬೋ ಸಬ್ಜೆಕ್ಟ್ ಅಂತ ಬರ್ಕೊಂಡು ಹೋಗ್ತೀರಾ, ಒಂದು 4-5 ಲೈನು. ಇದು ನೀವು ಫಾರ್ಮಲ್ ಲೆಟ್ರ್ಗಾದರೆ 4 to 5 ಲೈನ್ಸ್ ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಅದೇ ನೀವು ಫಾದರ್ಗೆ ಬರೆಯೋ ಲೆಟ್ರ್ ಅಂದರೆ ಅದು ಇನ್ಫಾರ್ಮಲ್, ಅಂದರೆ ಅದೊಂಥರ ಪೇರೆಂಟ್ಸ್ಗೆ ಬರೆಯೋದಲ್ವ, ಫ್ಯಾಮಿಲಿ ಮೆಂಬರ್ಸ್ಗೆ. ಅದು ವಿಷಯ ಜಾಸ್ತಿ ಬೇಕಾಗಿರುತ್ತೆ, ಲೆಂತಿ ಬೇಕಾಗಿರುತ್ತೆ. ಅರ್ಧ ಪೇಜ್ ನೀವು ಸಬ್ಜೆಕ್ಟ್ನೇ ಬರೀಬೇಕಾಗಿರುತ್ತೆ. ಆ ಕಾರಣಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ, ನೀವು ಫಾರ್ಮಲ್ ಲೆಟ್ರನ್ನೇ ಪ್ರಾಕ್ಟೀಸ್ ಮಾಡಿ. ಫಾರ್ಮಲ್ ಲೆಟ್ರಲ್ಲಿ ಫೋಕಸ್ ಮಾಡೋದು ಪಾಯಿಂಟ್ಸ್ ಮೇಲೆ. ಫ್ರಮ್ ಬರ್ದಿದ್ದಾನಾ, ಟು ಬರ್ದಿದ್ದಾನಾ, ನೆಕ್ಸ್ಟ್ ಸಬ್ಜೆಕ್ಟ್ ಡೇಟ್ ಇವೆಲ್ಲ ಬರ್ದಿದ್ದಾನಾ, ಅದಾದಮೇಲೆ ಇದು ಮಾಡ್ತಾರೆ, ಅರ್ಥ ಆಯ್ತಾ. ಇವೆಲ್ಲ ಗಮನ ಇಟ್ಕೊಂಡು ಚೆನ್ನಾಗಿ ಬರೀರಿ. ಅದನ್ನು 5 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಎಸ್ಸೆ ಕೂಡ ತುಂಬ ಈಸಿ, 4 ಮಾರ್ಕ್ಸ್ ತೊಗೋಬೋದು. ABC ಅಂತ ಇದೆ, ನೀವು ಅದರಲ್ಲೂ ಒಂದು ಬರೀಬೇಕಾಗಿರುತ್ತೆ, ಅದೇ ಒಂದ್ರ ಬಗ್ಗೆ. ಅದು 3 ಸ್ಟೆಪ್ಸ್ ಇರ್ತವೆ. ಇಂಟ್ರೊಡಕ್ಷನ್ ಬರೀತೀರಾ, ವಿಷಯ ನಿರೂಪಣೆ ಅಂತ ಅದು ಇಂಗ್ಲೀಷಲ್ಲಿ ಬರೀತೀರಾ, ನೆಕ್ಸ್ಟ್ ಕನ್ಕ್ಲೂಷನ್ ಬರೀತೀರಾ. ಇಷ್ಟು 3 ಸ್ಟೆಪ್ಸ್ ಬರೆದಿದ್ದಕ್ಕೆ ನಿಮ್ಗೆ 4 ಮಾರ್ಕ್ಸ್ ಇರುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟು ಇದು 4 ಮಾರ್ಕ್ಸ್ ಇರುತ್ತೆ, ಅದು ಸಮ್ಮರಿ, ವೆರಿ ವೆರಿ ಇಂಪಾರ್ಟೆಂಟ್ ಸಮ್ಮರಿ. ನೀವು ಫಿಕ್ಸೆಡಾಗಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿಯಿಂದ ಆಲ್ಮೋಸ್ಟ್ ಪ್ರತಿ ವರ್ಷವೂ ಕೇಳ್ತಾ ಹೋಗೋರು. ನೀವು ಜಸ್ಟ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ ಮಾತ್ರನೇ ಫಸ್ಟ್ ಸೆಕೆಂಡ್ ಪೊಯಮ್ ಏನಾದ್ರು ಅದೊಂದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸಮ್ಮರಿನ ಒಂದು ಪೇಜ್ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ 4 ಮಾರ್ಕ್ಸ್ ಖಚಿತ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಇಲ್ಲಿ 2 ಇದಾವೆ, ವಿಕೆ ಗೋಕಾಕ್ ಅಂತ, ಅದು ಪ್ರಾಕ್ಟೀಸ್ ಮಾಡಿ, ಅಥವಾ ಎರಡರಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿ. ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ ಪ್ರತಿ ವರ್ಷ ಕೇಳ್ತಾನೆ ಬಂದವ್ರೆ. ನೆಕ್ಸ್ಟು ಇದು ಪ್ಯಾಸೇಜು. ನಿಮ್ಗೆ ಪ್ಯಾಸೇಜ್ ಗೊತ್ತು, ಪ್ಯಾಸೇಜ್ ಎಲ್ಲರಿಗೂ ಈಸಿ. ಜಸ್ಟ್ ಅಲ್ಲಿ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದನ್ನ ಓದ್ಕೋಬೇಕು. ಅದು 2 ಕ್ವಶನ್ ಕೊಟ್ಟಿರ್ತಾರೆ, ಆ 2 ಕ್ವಶನ್ಗೆ ಅಲ್ಲಿ ಆನ್ಸರ್ ಹುಡ್ಕೊಂಡು ಬರೀತೀರಾ. 2 ಮಾರ್ಕ್ಸ್ ಈಚ್ ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಆರಾಮಾಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಪೊಯಮ್ ಫಿಕ್ಸೆಡ್ ಪೊಯಮ್, ಕ್ವಾಲಿಟಿ ಆಫ್ ಮರ್ಸಿ ನೀವು 10th ಸ್ಟ್ಯಾಂಡರ್ಡ್ ಜಾಯಿನ್ ಆದಾಗಿಂದನೇ ಕ್ವಾಲಿಟಿ ಆಫ್ ಮರ್ಸಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿರ್ತಾರೆ ಸ್ಕೂಲ್ಗಳಲ್ಲಿ. ಅದು ಆರಾಮಾಗಿ ನೀವು ಬರೀಬೋದು. 34ನೇ ಕ್ವಶನ್ ಅದಾಗಿರುತ್ತೆ. ಅರೌಂಡ್ 3 ಪ್ಯಾರಾಸ್ ಏನಿದ್ದಾವೆ, ಅದರಲ್ಲಿ 1 ಪ್ಯಾರಾ ಕೊಡ್ತಾರೆ, ಅರ್ಥ ಆಯ್ತಾ. ನೆಕ್ಸ್ಟ್ ಇದು ವಿಜುವಲ್ ಇಂಪೇರ್ಡ್ ಅವ್ರಿಗೆ ಅದೇನು ಅವಶ್ಯಕತೆ ಇಲ್ಲ ನಿಮಗೆ. ನೆಕ್ಸ್ಟ್ ನೋಡಿ, ಇದು ಅದಪ್ಪ ಪಿಕ್ಚರ್ ನೋಡಿ ಬರೆಯೋದು. ಪಿಕ್ಚರ್ ಏನು ಹೇಳುತ್ತೆ ನಿಮಗೆ, ಅದೇನು ಸಜೆಸ್ಟ್ ಮಾಡ್ತಾ ಇದೆ, ಅದು ನೋಡಿದ್ರೆ ನಿಮ್ಗೆ ಏನು ಕಾಣಿಸ್ತಿದೆ ಅನ್ನೋದು ನಿಮ್ಮ ವರ್ಡ್ಸಲ್ಲಿ ಬರೀತೀರ ಅಷ್ಟೇ. ಅದೇನಕ್ಕೆ ಆ ಥರ ಕೊಟ್ಟವ್ರೆ ಪಿಕ್ಚರ್ ನೋಡಿ ಬರೆಯೋದಂದರೆ, ಪಾಸಾಗೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋಕ್ಕೊಂದು, ನಿಮ್ಮ ಗ್ರಾಮರ್ನ ಚೆಕ್ ಮಾಡೋಕ್ಕೊಂದು. ನೀವು ಹೆಂಗೋ ಒಂದು ಬರೀರಿ. ಅರೌಂಡ್ 2 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ.
ನೆಕ್ಸ್ಟು ಡೆವಲಪ್ ಸ್ಟೋರಿ, ಅಲ್ಲಿ ಕ್ಲೂಸ್ ಕೊಟ್ಟವ್ರೆ, ಆ ಕ್ಲೂಸ್ ಯೂಸ್ ಮಾಡ್ಕೊಂಡು ದಟ್ಟು ಈಸಿ ಏನೇನೋ ಸೇರಿಸ್ಬಿಟ್ಟು ಬರೀರಿ. 1-2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಮೇಯ್ನು 3 ಮಾರ್ಕ್ಸ್ ಇದು ನೋಡಿ, ಇದು ಕೂಡ ತುಂಬ ಈಸಿ. ಪ್ಯಾರಾಗ್ರಾಫ್ ಪ್ರೊಫೈಲ್ ಬರೆಯೋದು ಅಲ್ಲೇ ಕೊಟ್ಟಿರ್ತಾರೆ, ನೇಮು ಇವೆಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನೀವು ಈಸ್ ದಟ್ ಅವೆಲ್ಲ ಬಳಸ್ಕೋಬೇಕಾಗ್ತೈತಾ. ದ ಫೇಮಸ್ ಸೀನಿಯರ್ ಡಾಕ್ಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ದಟ್ ಈಸ್ ನನ್ ಅದರ್ ದೆನ್ ಪವನ್ ಫ್ರಮ್ ವಿಚ್ ಪ್ಲೇಸ್ ಅಂತ ಅವೆಲ್ಲ ಇದಾವಲ್ಲ, ಅದನ್ನೆಲ್ಲ ನೀಟಾಗಿ ಒಂದು ಪ್ಯಾರಾಗ್ರಾಫ್ ಬರೀಬೇಕಷ್ಟೇ. ಒಂದು ಪ್ಯಾರಾಗ್ರಾಫ್ ಬರೆದಕ್ಕೆ ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ. ಇರೋದನ್ನು ಬಳಸ್ಕೊಂಡು ಬರೀರಿ ಅಷ್ಟೇ. ಎಕ್ಸ್ಟ್ರಾಕ್ಟ್ಸ್ ಇದೆ, ಎಕ್ಸ್ಟ್ರಾಕ್ಟ್ಸ್ ನಾವು ಲೆಸನ್ಸ್ ಓದಿಲ್ಲ, ನಮಗೆ ಎಕ್ಸ್ಟ್ರಾಕ್ಟ್ಸ್ ಬರೆಯೋಕ್ಕಾಗೋದಿಲ್ಲ ಅಂದ್ರೆ ಬೇಡ. 4 ಕ್ವಶನ್ಸ್ ಇರ್ತವೆ, ಆದರೂ ಬೇಕಾಗಿರೋದಿಲ್ಲ ನಿಮ್ಗೆ, ಯಾಕಂದರೆ ನೀವು ಲೆಸನ್ಸ್ ಎಲ್ಲ ಓದಿರೋದಿಲ್ಲ ಅಂತಂತೀರ ಒಬ್ಬೊಬ್ಬರು. ಓದಿದ್ರೆ ಪರವಾಗಿಲ್ಲ, ಓದಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಬೇಡ ಬಿಟ್ಬಿಡಿ. ಇದರಲ್ಲೇ ನೀವು ಆರಾಮಾಗಿ ಪಾಸ್ ಆಗ್ತೀರಾ, ಇವಾಗ ತಲೆ ಕೆಡ್ಸ್ಕೊತೀರಾ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಇವೆ, ಅವೇನಕ್ಕೆ ಓದ್ತೀರಾ? ಬೇಡ, ಅವಶ್ಯಕತೆ ಇಲ್ಲ ನಮಗೆ. ಪಾಸಾಗಿ 28 ಮಾರ್ಕ್ಸ್ ಬೇಕು, ಅವು ಇದಾವೆ ಆಲ್ರೆಡಿ, ಇನ್ನೇನಕ್ಕೆ ಓದ್ಬೇಕು ನೀವು? ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಬರೋ ಕ್ವಶನ್ಸ್ ಎಲ್ಲ ಅವು ಗ್ರಾಮರ್ಗೆ ಸಂಬಂಧಪಟ್ಟಂಗೆ. ನಾವು ಗ್ರಾಮರ್ ನಿಮ್ಗೆ ಗೊತ್ತಿತ್ತು ಅಂದರೆ ಬರೆಯೋಕ್ಕೆ ಪ್ರಯತ್ನ ಮಾಡಿ, ಗೊತ್ತಿಲ್ಲ ಅಂದರೆ ಬೇಕಾಗಿಲ್ಲ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ನರೇಂದ್ರ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ಟ್ ಈಸ್ ಲೆಸನ್ಸ್ ಕ್ವಿಕ್ ಅಂತ ಇದೆ. ಇದರಲ್ಲಿ 2 ಮಿಸ್ಟೇಕ್ಸ್ ಇರ್ತವೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಿದೆ ನೋಡಿ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗೋ ಸ್ಪೆಲ್ಲಿಂಗ್ ಮಿಸ್ಟೇಕು, ಇಂಟೆಲಿಜೆಂಟ್ ಸ್ಪೆಲ್ಲಿಂಗ್ ನೋಡಿ, ಸ್ಪೆಲ್ಲಿಂಗ್ ಅದು ರಾಂಗ್ ತಾನೆ. ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದರೆ ನೀವು ಅಲ್ಲಿ ಕ್ವಿಕ್ ಅಂತಿದೆ, ಕ್ವಿಕ್ಲಿ ಇರಬೇಕಿತ್ತಾನೆ, ಕ್ವಿಕ್ಲಿ ಅಷ್ಟೇ, ಮುಗೀತು. 2 ಮಾರ್ಕ್ಸ್, 1 ಮಾರ್ಕ್ಸ್ ಈಚ್. ಗೊತ್ತಿದ್ರೆ ಬರೀರಿ, ಇಲ್ಲಾಂದರೆ ಬೇಡ. ಆಲ್ರೆಡಿ 28 ಮಾರ್ಕ್ಸ್ ಇವೆ ನಿಮ್ಗೆ ಜಾಬಲ್ಲಿ, 28 ಅದಕ್ಕಿಂತ ಜಾಸ್ತಿನೇ ಇದ್ದಾವೆ. ಆದರೆ ಸುಮ್ಮನೆ ಜಸ್ಟ್ ಇವೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಅಷ್ಟೇ ನಿಮ್ಗೆ ಇವೆಲ್ಲ. ನೆಕ್ಸ್ಟ್ ಕ್ವಶನ್ ಟ್ಯಾಕ್ಸ್ ಇರ್ತವೆ ನಿಮಗೆ. ಆಮೇಲೆ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ಗೆ ರಿಫ್ಯೂಷಲ್ ಅಥವಾ ಅಕ್ಸೆಪ್ಟಿಂಗ್ ಅಂತ ಬರೀಬೇಕಾಗಿರುತ್ತೆ, ಅದೇ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳ್ತೀವಿ, ಅವೆಲ್ಲ ಇರ್ತವೆ ನಿಮಗೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರೋದು ಫಸ್ಟ್ ಕ್ವಶನ್ನೇ ನಿಮ್ಗೆ ಯಾವುದಿರುತ್ತೆ, ಕ್ವಶನ್ ಟ್ಯಾಗ್ ಕ್ವಶನ್ ಅದು ಕ್ವಶನ್ ಆಗಿರುತ್ತೆ ನಿಮಗೆ. ಚಿಲ್ಡ್ರನ್ ಲವ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ. ನಿಮ್ಮ ಗ್ರಾಮರ್ ಹೇಳ್ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಹೇಳ್ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಬೇಡ. 4 ಮಾರ್ಕ್ಸ್ ಇವೆ ಅದರಲ್ಲಿ. ಇದು ಫುಲ್ ಈಸಿ ಲ್ಯಾಂಗ್ವೇಜ್ ಫಂಕ್ಷನು, ಯಾಕಂದರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನಂತದ್ದು. ಒಂದು ಸೆಂಟೆನ್ಸ್ ಓದ್ತೀವಿ, ಅದು ಆರ್ಡ್ರಾ ರಿಕ್ವೆಸ್ಟ್ ಕೇಳೋದು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೇ. ನೆಕ್ಸ್ಟು ಇದು ಯಾವುದಪ್ಪ, ಇವು ಅವಶ್ಯಕತೆ ಇಲ್ಲ, ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸು ಅವೆಲ್ಲ ತಲೆನೋವು ಸುಮ್ಮನೆ ಯಾಕೆ. ನೀವು ಸುಮ್ಮನೆ ಟೆನ್ಷನ್ ತೊಗೊಂಡು ಪ್ರೆಷರ್ ಹಾಕೊಳ್ಳೋದು ಬೇಡ, ಈಸಿಯಾಗಿ ಕಲ್ತ್ಕೋಬೇಕು ನೀವು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ 2 ಸಿಲಬಲ್? 2 ಸಿಲಬಲ್ ಅಂದರೆ ಏನು ಹೇಳಿ? ಚೇರ್ ಜಸ್ಟ್ 1 ಸಿಲಬಲ್ ಅಷ್ಟೇ. ಫ್ರೆಶ್, ಎಗೈನ್ ನೋಡಿ 2 ಟೈಮ್ಸ್ ಪ್ರೊನೌನ್ಸ್ ಮಾಡ್ತೀವಿ, ಅಂದರೆ ಎರಡು ಉಸಿರು ತೊಗೊತೀರಾ ಅಂತ. 2 ಉಸಿರು ತೊಗೊಂಡ್ರೆ 2 ಸಿಲೆಬಲ್ ಆಗುತ್ತೆ. ಎಗೈನ್ 2 ತಾನೇ. ಕನ್ಸ್ಟ್ರಕ್ಷನ್ 3 ತಾನೇ, ಅವ್ರು 2 ಕೇಳೋರೆ 2 ಎಗೈನ್. 6 ಕ್ವಶನ್ನು ಟೇಬಲ್ ಲ್ಯಾಂಪ್ ಅಂತ ಹಾಕ್ತೀರಾ. ಮತ್ತು ಇವೆಲ್ಲ ಬೇಕಾಗಿಲ್ಲ ನಿಮಗೆ, ನಮ್ಮ ಮಿಕ್ಕಿರೋ ಬೇಕಾಗಿಲ್ಲ, ಬೇಡ. ಸೂಟಬಲ್ ಲಿಂಕರ್ ಅಂತಿದೆ, ಅವೆಲ್ಲ ಆದರೆ ಗೊತ್ತಿದ್ರೆ ಬರೀರಿ ಏನೋ ಒಂದು ಒಟ್ಟು. ಆರ್ಟಿಕಲ್ ಇವೆಲ್ಲ ಬೇಕಾಗಿಲ್ಲ. ನೆಕ್ಸ್ಟು ಇನ್ನೆಲ್ಲ ಚೇಂಜ್ದು ಸೆಂಟೆನ್ಸ್ ಇದೆ, ಅವೇನೂ ಬೇಕಾಗಿಲ್ಲ. 16th ಕ್ವಶನ್ನು, 15th ಐಡೆಂಟಿಫೈ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್, ಅವೆಲ್ಲ ಅವಶ್ಯಕತೆ ಇಲ್ಲ. ಇಷ್ಟ ಆಗಿತ್ತು ನೋಡಿ. ಟೋಟಲಾಗಿ ನೀವು ಜಸ್ಟ್ ಎಸ್ಸೆ, ಲೆಟರು, ಅದಾದಮೇಲೆ ಇನ್ನು ಇದಾದ ಪ್ರೊಫೈಲ್ ರೈಟಿಂಗ್ ಹೇಳಿದೆ, ಈ ಥರ ಎಲ್ಲ ಜಸ್ಟ್ ಸಿಂಪಲ್ ನೀವು ಓದ್ಕೊಂಡ್ರೆ 28 ಮಾರ್ಕ್ಸ್ ನಾನು ಲೆಕ್ಕ ಹಾಕ್ದಂಗೆ ಕರೆಕ್ಟಾಗಿ ಬರ್ತಾವೆ. 28 ಮಾರ್ಕ್ಸ್. ನೀವು ಯಾವುದೇ ಗ್ರಾಮರ್ ಬೇಡ, ಲೆಸನ್ ಬೇಡ, ಯಾವುದು ಬೇಡ, ಜಸ್ಟ್ ಇಷ್ಟೇ ವರ್ಕ್ ಮಾಡಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಈಸಿ ಅಂತ ಯೂಸ್ಫುಲ್ ಅಂತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅಂತ ಅನಿಸಿ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಎಕ್ಸಾಮ್ 3 ಬರೀತಿರೋರಿಗೆ ಇದನ್ನು ಶೇರ್ ಮಾಡೋದು ಮರಿಬೇಡಿ. ಇದೇ ಥರದ ಎಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾವು ಮಾಡೋ ಎಲ್ಲ ಅಪ್ಡೇಟ್ಸ್ ಕೂಡ ನಿಮ್ಗೆ ತಿಳಿತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.